ಗಂಡನ ಪೂಜೆ ಮಾಡಿದ್ರೆ ನೆಕ್ಲೆಸ್ಸು ಸೀರೆ ಚೈನು ವಾಚು ಉಂಗುರ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ದೇವರ ಮನೆ ಅಂದರೆ ಒರೆಸ್ಕೊಂಡಿದ್ದೀನಿ, ಫೋಟೋಸ್ ಎಲ್ಲ ಒರೆಸಿದ್ದೀನಿ. ಪಾತ್ರೆ ತೊಳಿಬೇಕು, ದೇವರ ಪಾತ್ರೆ. ಸೊ ಅದನ್ನು ತೆಗೆದಿಟ್ಬಿಟ್ಟು ಎಲ್ಲ ಅಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ನಂದು ತಿಂಡಿ ಅಂತೂ ಇನ್ನೂ ಆಗಿಲ್ಲ. ಇವತ್ತು ತಿಂಡಿ ತಿನ್ನಬಾರ್ದು, ಹಾಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಟ್ಟೆ ಹಸಿಯುತ್ತೆ, ನೋಡೋಣ ಅವಾಗ ಏನು ಮಾಡಬೇಕು ಅಂತ. ಇವತ್ತು ಏನು ಸ್ಪೆಷಲು ನನಗೆ ಗೊತ್ತಿರಲಿಲ್ಲ. ನೆನ್ನೆ ಅಮ್ಮ ಇದ್ದಕ್ಕಿದ್ದಾಗೆ ಫೋನಲ್ಲಿ ಹೇಳಿದ್ರು ಅಂತ ಗೊತ್ತಾಯಿತು. ಇಲ್ಲ ಅಂದಿದ್ರೆ ಈ ಸರಿ ಮಾಡ್ತಾನೆ ಇರಲಿಲ್ಲ ನಾನು. ಹೋದ ಸರಿ ಆಗಿರಲಿಲ್ಲ, ಗೊತ್ತಿತ್ತು, ಆದರೆ ಮಾಡೋದಕ್ಕೆ ಕನ್ಸ್ಟ್ರೇನ್ ಇತ್ತು, ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಭೀಮ್ ನಮ್ವಾಸೆ. ಜಾನು, ಭೀಮ್ ನಮ್ವಾಸೆ, ಬೇಗ ಸ್ನಾನ ಮಾಡಿ ಬನ್ನಿ. ಅದೇನೇ, ನಿಮ್ಗೆ ಒಳ್ಳೇದಾಗಲಿ ನನಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತಾ ಇರೋದು. ನಾನು ತುಂಬ ಸ್ಪೆಷಲ್ ಅಂತ ಏನು ಮಾಡೋದಿಲ್ಲ, ಬಟ್ ನನ್ನ ಸಮಾಧಾನಕ್ಕೆ ನನಗೆ ಮಾಡಬೇಕು ಅನ್ಸುತ್ತೆ. ನನಗೆ ಅಷ್ಟು ಅದು ರೂಲ್ಸ್ ಇದೆ, ಈ ಥರ ಮಾಡ್ಬೇಕು ಆ ಥರ ಮಾಡ್ಬೇಕಂತ. ದೇವ್ರ ಪಾತ್ರೆ ಇನ್ನೂ ಬೆಳಗಿಲ್ಲ, ಅದನ್ನು ಮಾಡ್ತಾ ಮಾತಾಡೋಣ. ಸೊ ಸ್ನೇಹಿತರೆ, ಮೊದಲೇ ಹೇಳಿದಾಗೆ ಇವತ್ತು ಭೀಮ್ ನಮ್ವಾಸೆ. ಭೀಮ್ ನಮ್ವಾಸೆ ಅಂದರೆ ಆಷಾಢ ಮುಗಿದ ಮೇಲೆ ಯಾವ ಅಮಾವಾಸ್ಯೆ ಬರುತ್ತೋ ಅದಕ್ಕೆ ಭೀಮ ನಮ್ವಾಸೆ ಅಂತ ಆಚರಣೆ ಮಾಡ್ತೀವಿ. ಇಲ್ಲೇ ಫೋನು. ಇವತ್ತು ರಾಜೇಶ್ ಅವ್ರು ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರು. ರೂಮಲ್ಲಿ ಮಾತಾಡಿಪ್ಪ. ಅವ್ರ ದಿನ ಸ್ನಾನ ಆಗಿಲ್ಲ, ಅವ್ರು ಸ್ವಲ್ಪ ಲೇಟ್ ಅಲ್ವಾ. ನಾನು ಬೇಗ ಮಾಡಿ ಬಂದೆ. ಬೇಗ ಅಂದರೂ ಕೂಡ ಸ್ವಲ್ಪ ನನಗೆ ಬೆಳಗ್ಗೆ ಕೆಲಸ ಇತ್ತು, ನಾನು ಮಾಡೋಕ್ಕಾಗಲಿಲ್ಲ ಬೇಗನೆ. ಏನು ಹೇಳ್ತಿದ್ದೆ, ಅಮಾವಾಸ್ಯೆ ಬಗ್ಗೆ. ಅಮಾವಾಸ್ಯೆ ದಿನ ಭೀಮ್ ನಮ್ವಾಸೆ ಅಂತ ಹೇಳೋದು. ಭೀಮ್ ನಮ್ವಾಸೆಗೆ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ, ಹೆಚ್ಚಲಿ ಅಂತ ಹೇಳಿಬಿಟ್ಟು ನಾವು ಪೂಜೆನ ಮಾಡ್ತೀವಿ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಆದರೆ ನನಗೆ ಇದರ ರೂಲ್ಸ್ ಏನೂ ಗೊತ್ತಿಲ್ಲ. ಅತ್ತೇನೂ ಕೂಡ ಏನು ಮಾಡೋದಿಲ್ಲ, ಯಾಕಂದರೆ ಅವರು ಹೇಳೋದು ಇದು ಬ್ರಾಹ್ಮಿನ್ಸ್ ಮಾಡ್ತಾರೆ, ಫಾಲೋ ಮಾಡ್ತಾರೆ, ಒಂದು ರಿಚುವಲ್ ಇದೆ ಅವ್ರದ್ದು, ಅದನ್ನು ಮಾಡ್ತಾರೆ, ನಮ್ಮದ್ರಲ್ಲಿ ಏನು ಇಲ್ಲ, ಹಾಗಾಗಿ ನನಗೆ ಮಾಡೋದಿಲ್ಲ ಅಂತಿದ್ರು. ಬಟ್ ಅಮ್ಮನ ಮನೆಯಲ್ಲಿ ಪಾದ ಪೂಜೆ ಮಾಡ್ತಾರೆ, ಆಶೀರ್ವಾದ ತಗೊಳ್ತಾರೆ ಅವರಿಂದ. ಹಾಗಾಗಿ ನಾನಿವಾಗ ಪೂಜೆ ಹೇಗೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಈಗ ಸ್ನೇಹಿತರೆ, ನಾನು ಜಾಮೂನ್ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ. ರಾಜೇಶ್ದು ಸ್ನಾನ ಆಯಿತು, ಅವರು ಬಂದಿರ್ತಾರೆ ಪೂಜೆ ಮಾಡೋಣ ಒಟ್ಟಿಗೆ ಅಂತ ಹೇಳಿ ಅಂದ್ಕೊಂಡೆ. ಅರ್ಧ ಆಗುತ್ತೆ, ಅರ್ಧಕ್ಕೆ ಬಿಟ್ಟು ನಾನು ಒಬ್ಬಟ್ಟಿಗೆ ಪೂಜೆ ಮಾಡಬೇಕು. ಸೀರೆ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇನ್ನು ಪೂಜೆ ಮಾಡೋದಕ್ಕೇನು ರೆಡಿ ಮಾಡ್ಕೊಂಡಿಲ್ಲ, ಪೂಜೆ ರೆಡಿ ಆಗಿದೆ ಅಲ್ವಾ, ಮೊದಲು ಪೂಜೆ ಮಾಡಿಬಿಡ್ತೀನಿ. ಆಮೇಲೆ ರಾಜೇಶ್ಗೂ ಟೈಮ್ ಆಗಿದೆ, ತಿಂಡಿ ಎಲ್ಲ ಆದಮೇಲೆ ಬೇಕಿದ್ರೆ ಅವ್ರನ್ನ ಕೂರಿಸ್ಕೊಂಡು ಪಾದ ಪೂಜೆ ಮಾಡೋಣ ಅಂಥೇಳಿ. ಈಗ ನಾನು ಹಚ್ಚಿದ್ದು ಡರ್ಮಾವೈವ್ ಮಾಯ್ಶ್ಚರೈಸಿಂಗ್ ಲೋಷನ್ ಅಂತ ಹೇಳಿ. ಇದು ನಾನ್ ಗ್ರೀಸಿ, ಫಾಸ್ಟ್ ಅಬ್ಸಾರ್ಬಿಂಗ್, ಒಂಥರ ಎಣ್ಣೆ ಕಾಣೋದಿಲ್ಲ. ಇದನ್ನು ಬೇಕಿದ್ರೆ ಹಚ್ಬಿಟ್ಟು ಹಾಗೆ ಬಿಟ್ಬಿಡ್ಬೋದು, ಹೋಲ್ ಡೇ ನೀವು ಡೇ ಕ್ರೀಮ್ ಹಚ್ಚಬೇಕು ಅಂತಲೇ ಇಲ್ಲ. ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ, ಡ್ರೈ ಆಗೋದಿಲ್ಲ, ಡಲ್ ಆಗೋದಿಲ್ಲ. ಇದು ಡ್ರೈ ಸ್ಕಿನ್ದು, ಆಲ್ ಸ್ಕಿನ್ ಟೈಪ್ದು ಕೂಡ ಇದೆ, ಅದು ಕೂಡ ನನಗೆ ಸೂಟ್ ಆಗಿತ್ತು. ಇದ್ರ ಜೊತೆ ಒಂದು ಹೈಡ್ರಾ ಕ್ಲೆನ್ಸರ್ ಅಂದ್ಬಿಟ್ಟು ಫೇಸ್ ವಾಶ್ ಕೂಡ ಇದೆ. ಇದು ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು. ನಂದು ಡ್ರೈ ಸ್ಕಿನ್, ನನಗೂ ಕೂಡ ಸೂಟ್ ಆಗಿದೆ. ಇದು SLS ಫ್ರೀ, ಸೋಪ್ ಫ್ರೀ, ಫ್ರಾಗ್ರೆನ್ಸ್ ಫ್ರೀ, ಯಾವುದೇ ಥರದ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಅಟ್ ಪ್ರೆಸೆಂಟ್ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ, ಬೇರೆ ಕಿಟ್ ಇದೆ ಅಲ್ವಾ, ಅದರದ್ದು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಆ ಕಿಟ್ಟಲ್ಲಿ ಮಾಯ್ಶ್ಚರೈಸಿಂಗ್ ಲೋಷನ್ ಇಲ್ಲ. ಹಾಗಾಗಿ ನಾನು ಮೇಕಪ್ ಮಾಡಬೇಕಾದ್ರೆ ಎಸ್ಪೆಷಲಿ ನಾನು ಇದನ್ನು ಹಚ್ತೀನಿ, ಯಾಕಂದರೆ ಮೇಕಪ್ಪಿಂದ ಯಾವುದೇ ಥರದ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿಬಿಟ್ಟು. ನನಗೆ ಆ ಕಿಟ್ಟಲ್ಲಿ ಬೇರೆ ಬೇರೆ ಬಂದಿದೆ. ಸೊ ಅದನ್ನು ನಾನು ಡೀಟೇಲಾಗಿ ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಅಂತಿದ್ನಲ್ಲ, ಅದನ್ನು ಯೂಸ್ ಮಾಡಿ ಸ್ವಲ್ಪ ದಿನ ಆದಮೇಲೆ ನಿಮಗೆ ತಿಳಿಸ್ತೀನಿ. ಸೊ ಇವತ್ತು ನಾನು ಯಾವುದೇ ಥರದ ಡೇ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ, ಯಾಕೆ ಅಂದರೆ ನಾನು ಮನೆಯಲ್ಲೇ ಇರ್ತೀನಿ ಅಂಥೇಳಿ. ಇದು ನನ್ನ ಡೈಲಿ ನಾನು ಯೂಸ್ ಮಾಡುವಂಥ ಲಿಪ್ ಶೇಡ್. ಇದು ಇದರ ಜೊತೆ ಒಂದು ಐಲೈನರ್ ಹಚ್ಕೊಳ್ತೀನಿ. ಡೈಲಿ ನಾನು ಇಷ್ಟೇ ಯೂಸ್ ಮಾಡೋದು. ಆ್ಯಂಡ್ ಒಬ್ಬರಂತೂ ನನಗೆ ಕೇಳ್ತಾಯಿದ್ರು, BB ಕ್ರೀಮ್, CC ಕ್ರೀಮ್, ಫೌಂಡೇಶನ್ ಬೆಸ್ಟ್ ಯಾವುದು ಆಲ್ ಸ್ಕಿನ್ ಟೈಪ್ಸಿಗೆ ಸೂಟ್ ಆಗೋದು ಅಂತ ಕೇಳ್ತಾಯಿದ್ರಿ. ಕಾಸ್ಮೆಟಿಕ್ಸಲ್ಲಿ ಸ್ಕಿನ್ ಟೈಪ್ ಅನುಸಾರವಾಗಿ ಬರೋದಿಲ್ಲ. ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಪೌಡರ್ ರೀಸೆಂಟಾಗಿ ನಿಮಗೆ ತೋರಿಸಿದೆ ನೋಡಿ, ಒಂದು ಹಾಲ್ ಮಾಡಿದ್ದೆ, ಅದು ಕಾಂಪ್ಯಾಕ್ಟ್ ಪೌಡರ್ ಆಯಿಲ್ ಕಂಟ್ರೋಲ್ದು ಒಂದು ಬರುತ್ತೆ. ಫೌಂಡೇಶನ್ನು ನಿಮಗೆ ಡ್ರೈ ಸ್ಕಿನ್ಗೆ ಮತ್ತು ಆಯಿಲಿ ಸ್ಕಿನ್ಗೆ ಬರುತ್ತೆ.
ಅದು ಮೇಬಲಿನಲ್ಲಿ ಬರುತ್ತೆ. ಅದು ಬಿಟ್ಟರೆ ನಿಮಗೆ BB ಆ್ಯಂಡ್ CC ಕ್ರೀಮಲ್ಲಿ ಸ್ಕಿನ್ ಟೈಪ್ ಅನುಸಾರವಾಗಿ ಬರೋದಿಲ್ಲ. ಆ್ಯಂಡ್ ಎಲ್ಲದರಲ್ಲೂ ತುಂಬ ಆಪ್ಷನ್ ಇರೋದ್ರಿಂದ ನೀವು ಟ್ರೈ ಮಾಡಬೇಕಾಗುತ್ತೆ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗ್ತಾ ಇದೆ ಅಂತ. ಸೊ ಯಾವುದು ನಿಮಗೆ ಅಫೋರ್ಡ್ ಮಾಡೋಕ್ಕಾಗುತ್ತೋ, ಯಾವುದು ಸೂಟ್ ಆಗುತ್ತೋ ಅದೇ ನಿಮಗೆ ಬೆಸ್ಟ್. ಸೊ ನನಗೆ ಸೂಟ್ ಆಗೋದು ನಿಮ್ಗೆ ಸೂಟ್ ಆಗಲೇಬೇಕು ಅಂತಿಲ್ಲ. ಬಟ್ ದೇರ್ ಆರ್ ಮೆನಿ ಬ್ರ್ಯಾಂಡ್ಸ್. ನಿಮ್ಗೆ ಯಾವ್ದು ಅಫೋರ್ಡ್ ಆಗುತ್ತೋ ನೀವು ಅದನ್ನು ಟ್ರೈ ಮಾಡ್ಬೋದು. ಇದು ಎಲ್ಲದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡಿ. ಸೊ ಹೇಗೆ ಕಾಣ್ತಾ ಇದ್ದೀನಿ ಸ್ನೇಹಿತರೆ, ಯಾವುದೇ ಥರದ ಕ್ರೀಮ್ ಹಚ್ಚಿಲ್ಲ ನಾನು, ಜಸ್ಟ್ ಮಾಯಿಶ್ಚರೈಸರ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಕಾಂಪ್ಯಾಕ್ಟ್ ಹಚ್ತಾ ಇದ್ದೀನಿ ಅಷ್ಟೇ. ಸೊ ದಿನ ಇಷ್ಟು ಮಾಡಿಕೊಂಡ್ರೆ ನೀವು ಸಾಕು. ನಾನು ರಾಜೇಶ್ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿದ್ವಿ ಮನೇಲಿ ಇರೋದ್ರಿಂದ. ಪೂಜೆ ಆದಮೇಲೆ ಅವ್ರಿಗೆ ತಿಂಡಿ ಕೊಟ್ಟು ಕೆಲಸ ಇದೆ ಅಂದ್ಬಿಟ್ಟು ರೂಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಶಿವನ ಹೆಸರು ತೊಗೊಂಡು 108 ಸಾರಿ ಜಪ ಮಾಡ್ತಾ ಇದ್ದೀನಿ. ಜಾನು ಬನ್ರಿ, ಕೂತ್ಕೊಳ್ಳಿ. ಈ ಕಡೆ ದೇವ್ರ ಹೇಗೆ ಕೂರ್ಸಿದೀವಿ ನಾವು ಆ ಥರ ಕೂತ್ಕೊಳ್ಳಿ. ಇದಕ್ಕೆ ಪರ್ಸ ಕತ್ರಿ ಬಿಡಂಗಿಲ್ಲ ಅಲ್ಲ. ನಿಮ್ಗೆ ನೆನಪಿಲ್ಲ ಅನ್ಸುತ್ತೆ. ಓ ಚೈನ್ ಕೊಟ್ರು, ಅದ್ ಕೊಟ್ರು, ಇದ್ ಕೊಟ್ರು ಅಂತ ಹೇಳಿದ್ರು. ನನಗೆ ಬಂತಾ? ಏನ್ ತಂದಿದ್ದೀರಾ ರಾಜೇಶ್ ದೇವರು? ಏನ ತಡಿ ತರ್ತೀನಿ. ಚೈನ್ ಪರ್ಸಲ್ ಬೇರೆ ಇಟ್ಕೋತೀರ ನೀವು? ಇದನ್ನ ತಂದಿದ್ದೀನಿ. ಇದಕ್ಕಿಂತ ಗಿಫ್ಟ್ ಬೇಕೇನ್ರಿ? ಸಖತ್ತಾಗಿ ಕೊಡ್ತಿದ್ದೀರಾ ಬಿಡಿ. ಮತ್ತೆ ತಗೊಳ್ಳಿ, ಇದೇ ಕೊಡ್ತಾ ಇದ್ದೀನಿ. ಅಲ್ವಾ, ಲಾಂಗ್ ಬ್ಯಾಕೆ ಲೆಸನ್ಸ್ ಲರ್ನ್ ಇತ್ತು, ನಾನು ಮರ್ತೇ ಬಿಟ್ಟಿದ್ದೀನಿ. ನೀನು ನನ್ಗೆ ಯಾಕೆ ಮೊದಲೇ ಹೇಳಿಲ್ಲ ಭೀಮ್ ಅಮಾವಾಸ್ಯೆ ಅಂತ? ನನಗೆ ನೆನ್ನೆನೇ ಗೊತ್ತಾಗಿದ್ದು. ಹೌದಾ? ಇಲ್ಲ ಅಂದಿದ್ರೆ ಸೀರೆ ತಗೊಳ್ಳೋದು 35,000 ಸೀರೆ ನೋಡಿದ್ನಲ್ಲ, ಅದನ್ನೇ ತಗೊಂಡ್ಬಿಟ್ಟಿದೆ. ಅವತ್ತೇ ಮ್ಯಾರೇಜ್ ಆನಿವರ್ಸರಿ ದಿನ ಹೇಳಿದ್ನಲ್ಲ, ನನ್ನ ದುಡ್ಡು ನಿನ್ನ ದುಡ್ಡು, ನಿನ್ನ ದುಡ್ಡು ನನ್ನ ದುಡ್ಡು ಅಂತ. ಅಲ್ಲ ಸಾರಿ, ನನ್ನ ದುಡ್ಡು ನಿನ್ನ ದುಡ್ಡು, ನಿನ್ನ ದುಡ್ಡು ನಿಂದೆ ಅಂತ. ಸೊ ಅವಾಗ ಬೇಕಾನೆ ಬರಲ್ಲ. ಹಂಗಿದ್ರೆ ನಾನು ಹೇಳೋದಲ್ವಾ? ಹಂಗಿದ್ರೆ ನಾಳೆ ಹೋಗೋಣ. ಆಯ್ತು. ಇದೇ ಮಾತು ಕೇಳಿ, ನನ್ಗೆ ಏನು ತಗೊಂಡ್ರಿ, ಏನು ತೆಗೆಸ್ಕೊಟ್ರು ಅಂತ. ತೆಗೆಸ್ಕೊಟ್ರು ಅಲ್ಲ, ಏನು ತಗೊಂಡ್ರಿ ಅಂತ ಕೇಳ್ಬೇಕು, ಯಾಕಂದ್ರೆ ನನ್ನೇ ತಾನೇ ದುಡ್ಡು. ಏನಕ್ಕೆ ಭೀಮ ಅಮಾವಾಸ್ಯೆ ಮಾಡೋದು? ಇವತ್ತಿನ ದಿನ ಪಾರ್ವತಿ ಜಪ ಮಾಡಿದ್ರಲ್ಲ ಶಿವನ್ಗೆ ಹೋಲಿಸ್ಕೊಳೋದಕ್ಕೆ ಅಂದ್ಬಿಟ್ಟು, ಇವತ್ತು ಶಿವ ಹೊಲ್ದಿದ್ದ ದಿನ ಅಂತೆ. ಆಷಾಢದ ಕೊನೆಯ ದಿನ, ಅಮಾವಾಸ್ಯೆ ಇವತ್ತು, ನೋ ಮೂನ್ ಡೇ. ಇವತ್ತು ಹೊಲ್ದಿದ್ದ ದಿನ ಅಂತೆ. ಹಾಗಾಗಿ ಇವತ್ತಿನ ದಿನ ಗಂಡನ್ಗೆ ಹೋಲಿಸ್ಕೊ. ಇಲ್ಲ, ಶಿವನ್ಗೆ ಪೂಜೆ ಮಾಡಿಬಿಟ್ಟು ನಮ್ಮ ಗಂಡನಿಗೆ ಆಯಸ್ಸು, ಆರೋಗ್ಯ, ಖುಷಿ, ಏನಂತಾರೆ ಸಕ್ಸಸ್ಗೆ, ಹ್ಯಾಪಿನೆಸ್, ಸಕ್ಸಸ್ ಎಲ್ಲ ಪ್ರೊವೈಡ್ ಮಾಡಿದ್ದೇವೆ ಅಂತ ಕೇಳ್ಬೋದು. ಹಾಗಾದ್ರೆ ಇದು ಲಿಮಿಟೆಡ್ ಓನ್ಲಿ ಟು ಮ್ಯಾರಿಡ್ ವುಮೆನ್ಸ್? ಇಲ್ಲ, ಅನ್ಮ್ಯಾರಿಡ್ ವುಮೆನ್ಸ್ ಕೂಡ. ಬಟ್ ಪಾದ ಪೂಜೆ ಮಾಡೋದಿಲ್ಲ, ಶಿವನ್ ಪೂಜೆ ಮಾಡೋದು. ಆಕ್ಚುಲಿ ಇದು ಬರೀ ದೇವ್ರಿಗೆ ಶಿವನ್ಗೆ ಪೂಜೆ ಮಾಡಿದ್ರೆ ಸಾಕು. ಇದ್ರದ್ದು ಮಹಿಮೆ ಏನು ಅಂತ ಗೊತ್ತಿಲ್ಲ ನನಗೆ. ಶಿವನ್ಗೆ ಪೂಜೆ ಮಾಡಿದ್ರೆ ಇಷ್ಟೆಲ್ಲ ಸಿಗುತ್ತೆ ಇವತ್ತಿನ ದಿನ. ಗಂಡನ್ಗೆ ಪೂಜೆ ಮಾಡಿದ್ರೆ, ಕಾಲ್ ಪೂಜೆ ಮಾಡಿದ್ರೆ ಏನು ಗೊತ್ತಿಲ್ಲ. ಚೈನು, ನೆಕ್ಲೆಸ್ಸು, ದುಡ್ಡು. ದೇವ್ರ ಪೂಜೆ ಮಾಡಿದ್ರೆ ಅದು. ದೇವ್ರಿಗೆ ಪೂಜೆ ಮಾಡಿದ್ರೆ ಏನು ಸಿಗಲ್ಲ. ಗಂಡನ್ ಪೂಜೆ ಮಾಡಿದ್ರೆ ನೆಕ್ಲೆಸ್ಸು, ಸೀರೆ, ಚೈನು, ವಾಚು, ಉಂಗ್ರ, ಕ್ರೆಡಿಟ್ ಕಾರ್ಡು ಸಿಗುತ್ತೆ. ಸದ್ಯ ಇದು ವರ್ಷಕ್ಕೊಂದೇ ಇರೋದು.
ನೋ ಮುಂಡ ಮಂತ್ಲಿ ಒಂದೊಂದ್ಸತಿ ಮಾಡಬೇಕು ಅಂತ ಅಂದ್ಬಿಟ್ಟಿದ್ರೆ ಕಷ್ಟ ಆಗಿರೋದು. ಆಷಾಢದ ಕೊನೆ ದಿನ, ಹ್ಞೂ ನಾಳೆಯಿಂದ ಶ್ರಾವಣ ಶುರು. ಸುಮಂಗಲಿ ಭವ, 100 ವರ್ಷ ನಿನ್ನ ಗಂಡನ ಜೊತೆ ನೆಮ್ಮದಿಯಾಗಿ ನೀವಿಬ್ಬರು ಆರೋಗ್ಯವಾಗಿ ತಥಾಸ್ತು ತಥಾಸ್ತು ತಥಾಸ್ತು. ಹಾಗೆ ಆಗಲಿ ಮನೆ ದೇವರು. ನಾವು ತಿನ್ನಿಸ್ತೀವಿ. ಕ್ರೆಡಿಟ್ ಕಾರ್ಡ್ ಇದೆಯಾ? ಕ್ರೆಡಿಟ್ ಕಾರ್ಡ್ ಪರ್ಸೆಂಟ್ ಇರುತ್ತೆ. ನಾಳೆ ಕರ್ಕೊಂಡು ಹೋಗ್ತೀರಲ್ವಾ? ನಾಳೆ ಕರ್ಕೊಂಡು ಹೋಗ್ತೀವಿ. ಧನ್ಯವಾದಗಳು. ಓಕೆ, ಹಂಗಾರೆ ಈಗ ನಾವು ಒಂದು ಕ್ವಶನ್ ಕೇಳಬೇಕಲ್ಲ. ಈ ಜನ್ಮಕ್ಕೆ ಈ ಗಂಡ ಸಾಕಿಲ್ಲ, 7 ಜನ್ಮಕ್ಕೂ ಈ ಗಂಡ ಬೇಕಾ? ನೋ ಕಮೆಂಟ್ಸ್ ಪ್ಲೀಸ್. ಗೊತ್ತಾಯ್ತು ಆನ್ಸರ್ ಸಿಕ್ತು. ಇದಕ್ಕೆ ಒಂದು ಇಂಗ್ಲಿಷಲ್ಲಿ ಪ್ರಾವರ್ಬ್ ಇದೆ, ಅದು ಫುಲ್ ಗೊತ್ತಿಲ್ಲ ನನಗೆ. ನಾನು ಹೇಳ್ತೀನಿ, ಹೇಳಿ. ನೋನ್ ಡೆವಿಲ್ ಇಸ್ ಬೆಟರ್ ದನ್ ಅನ್ನೋನ್ ಏಂಜಲ್ ಅಂತ. ಡೆವಿಲ್, ನೋನ್ ಡೆವಿಲ್, ಈ ಡೆವಿಲೇ ಬೇಕು ನಿಮಗೆ. ಹಾಗೆ ಆಗಲಿ. ತಥಾಸ್ತು ತಥಾಸ್ತು ತಥಾಸ್ತು. ಇವತ್ತು ಅಡುಗೆಗೆ ಗೀ ರೈಸ್ ಮಾಡಿದ್ದೆ. ಗೀ ರೈಸ್ ಅಥವಾ ಫ್ಲೇವರ್ಡ್ ರೈಸ್, ನಾನು ತುಂಬಾ ಸಿಂಪಲ್ಲಾಗಿ ಫ್ಲೇವರ್ಡ್ ರೈಸ್ ಮಾಡೋದು. ಅದ್ರ ಜೊತೆ ಟೊಮ್ಯಾಟೊ, ಆಲೂಗೆಡ್ಡೆ, ಬಟಾಣಿ ಹಾಕಿಬಿಟ್ಟು ಕೂರ್ಮಾ ಥರ ಮಾಡಿದ್ದೆ. ಸೊ ಇದನ್ನು ನಾನು ಮೊದಲೇ ಶೇರ್ ಮಾಡಿರೋದ್ರಿಂದ ಇವತ್ತು ಡೀಟೇಲಾಗಿ ತೋರಿಸಿಲ್ಲ. ನೀವು ಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ 2 ರೆಸಿಪಿನ ಶೇರ್ ಮಾಡ್ತೀನಿ. ರಾತ್ರಿ ಸ್ನೇಹಿತರೆ 8 ಗಂಟೆ ಆಗ್ತಾ ಇದೆ. ಇನ್ನೇನು ಸಾನಕ್ಕೆ ಕರ್ಕೊಂಡು ಬರಬೇಕು ಬ್ಯಾಡ್ಮಿಂಟನಿಂದ. ನನಗೆ ಆಗ್ಲಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಅಡುಗೆ ಮಾಡಿದೆ. ಸಾನು ಬಂದಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಅವಳಿಗೆ ಓದಿಸೋದಿತ್ತು, ಟೆಸ್ಟ್ ನಡೀತಾ ಇದೆ ಅವಳಿಗೆ. ಹಾಗಾಗಿ ಅದು ಓದಿಸೋದ್ರಲ್ಲಿ ನಾನು ಫುಲ್ ಬ್ಯುಸಿ ಆಗಿಬಿಟ್ಟೆ. ಅವಳು ಬಂದಾಗಲಿಂದ ಊಟ ಮಾಡಿ ಕ್ಲಾಸ್ ಇತ್ತು ಒಂದು, ಆನ್ಲೈನ್ ಕ್ಲಾಸ್ನ ಮುಗಿಸ್ಕೊಂಡು ಆಮೇಲೆ ಅವಳಿಗೆ ಓದ್ಸೋಕ್ಕೆ ಕೂತಿದ್ದು. 6:15 ಎದ್ದು ನಾನು ಅವಳಿಗೆ ರೆಡಿ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಅವಳಿಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕಿತ್ತಲ್ಲ ಬ್ಯಾಡ್ಮಿಂಟನ್ಗೆ ಅಂಥೇಳಿ. ಸೊ ಅವಳಿಗೆ ಕಳಿಸಿದ ಮೇಲೆ ಸ್ವಲ್ಪ ಕಿಚನ್ ಕೆಲಸ ಇತ್ತು, ಅದನ್ನು ಮುಗಿಸ್ಬಿಟ್ಟು ಈಗ ಬಂದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ವ್ಲಾಗನ್ನು ಎಂಡ್ ಮಾಡೋಣ ಅಂದ್ಕೊಂಡೆ. ಲಾಸ್ಟ್ ವ್ಲಾಗಲ್ಲಿ ಅನಿಸುತ್ತೆ ನಾನು ಟಾಪ್ದು ಲಿಂಕ್ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ಮರ್ತೋಗಿತ್ತು. ಸೊ ಇವತ್ತು ಇನ್ನೊಂದು ಸರಿ ತೋರಿಸ್ತೀನಿ. ಈ ಟಾಪ್ ಬಗ್ಗೆ ನೀವು ಕೇಳಿದ್ದು, ನಾನು ಯೂಶ್ವಲಿ ಲಾರ್ಜ್ ತೊಗೊಳ್ಳೋದು, ಬಟ್ ಈ ಬ್ರ್ಯಾಂಡಲ್ಲಿ ನನಗೆ XL ಸರಿಯಾಗಿದೆ. ಇದು ಹೀಗಿದೆ ನೋಡಿ. ಇದು ಮಿಂತ್ರಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. ಸೊ ಇದು ಉದ್ದ ಇಲ್ಲ, ಹೈ ವೇಸ್ಟ್ ಪ್ಯಾಂಟ್ಗಳಿಗೆ ಸೂಟ್ ಆಗುತ್ತೆ ಹೊರತು ಲೋ ವೇಸ್ಟ್ ಜೀನ್ಸ್ಗಳಿಗೆ ಸೂಟ್ ಆಗೋದಿಲ್ಲ, ಯಾಕಂದರೆ ಇದು ತುಂಡ ಇದೆ ಇದು. ಆ್ಯಂಡ್ ಮಟೀರಿಯಲ್ ಬಂದು ಇದು ಸಿಂಥೆಟಿಕ್, ಒಂಥರ ಸ್ಟ್ರೆಚಬಲ್, ಸ್ವಲ್ಪ ಸ್ಟ್ರೆಚಬಲ್, ಟೆಕ್ಸ್ಚರ್ಡ್ ಇದೆ ನೋಡಿ, ಕಲರ್ಸಲ್ಲಿ ಸಿಗುತ್ತೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆನ್ನಾಗಿ ಕಾಣುತ್ತೆ. ನನಗೆ ರಿಯಲ್ಲಾಗಿ ಹಾಕೊಂಡಾಗ ನನಗೆ ಅಷ್ಟೊಂದೇನು ಅನಿಸಿರಲಿಲ್ಲ, ಬಟ್ ನನ್ನ ವಿಡಿಯೋ ನೋಡಿದಾಗ ನನಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತು. ಇದ್ರ ಜೊತೆ ಬಾಟಮ್ ಬಗ್ಗೆ ನೀವು ಹೇಳೇ ಇಲ್ಲ ಅಂದಿದ್ರೆ, ಇದು ಬಾಟಮ್ ಬಂದು ಕಾಟನ್ನು, ಸ್ಕರ್ಟ್ ಟೈಪ್, ಬಟ್ ಸ್ಕರ್ಟ್ ಅಲ್ಲ, ಇದಕ್ಕೆ ರ್ಯಾಪ್ ಅರೌಂಡ್ ಅಂತ ಹೇಳ್ತಾರೆ. ಈ ಥರ ಕಟ್ಕೊಳ್ಳೋದು, ಇದು ಸೊಂಟಕ್ಕೆ ಜಸ್ಟ್ ಸುತ್ಕೊಳ್ಳೋದು. ಇದು ನಾನು ಲಾಂಗ್ ಬ್ಯಾಗ್ ತೊಗೊಂಡಿದ್ದು, ಹಾಗಾಗಿ ಇದ್ರ ಬಗ್ಗೆ ಏನೂ ಹೇಳಿರಲಿಲ್ಲ, ಬಟ್ ಈಗಲೂ ಇದು ಅಮೆಝಾನಲ್ಲಿ ಸಿಗುತ್ತೆ. ಸೊ ಇದ್ರ ಲಿಂಕ್ ನಾನು ಹಾಕಿರ್ತೀನಿ. ಇವಾಗಿನ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಇದು ಲಾಂಗ್ ಬ್ಯಾಗ್ ತೊಗೊಂಡಿದ್ದು. ಸೊ ನೀವು ಚೆಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಕಳಿಸಿ. ಸೊ ಸ್ನೇಹಿತರೆ, ಇನ್ನೇನಾದರೂ ಬಿಟ್ಟಿದ್ದೀನ, ನೆಕ್ಸ್ಟ್ ವ್ಲಾಗ್ ನಂದು ಸ್ಯಾರಿ ಶಾಪಿಂಗ್ ವ್ಲಾಗ್ ಬರುತ್ತೆ, ನೋಡೋದನ್ನು ಮಿಸ್ ಮಾಡಬೇಡಿ. ಯಾವ ಸೀರೆ ತೊಗೊಂಡಿದ್ದೀನಿ, ಅದಕ್ಕೆ ಎಷ್ಟು ಪ್ರೈಸ್ ಅಂತ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ಸೊ ಇನ್ನೇನಿಲ್ಲ ಸ್ನೇಹಿತರೆ, ಈಗ ಕೆಲಸ ಏನಿದ್ರು ಊಟ ಮಾಡು, ಮಲ್ಕೋ. ನಾಳೆ ಬೆಳಿಗ್ಗೆ ಮತ್ತೆ 6:15 ಎದ್ದೋಳು, ಬೆಳಿಗ್ಗೆ ರುಟೀನ್ ಮತ್ತೆ ಶುರು. ಸೊ ಇಷ್ಟೇ ನಮ್ಮ ಭೀಮ್ನವಾಸೆ ಇವತ್ತಿನ ದಿನ ಹೀಗಿತ್ತು. ನಾನು ಮೊದಲೇ ತಿಳಿಸಿದ್ದೆ ನೋಡಿ, ಭೀಮ್ನವಾಸೆಗೆ ನಾನು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಹೊರತು ಈ ಥರ ರಿಚುವಲ್ ಫಾಲೋ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಸೊ ನಾನು ಅದನ್ನು ಫಾಲೋ ಮಾಡಿಲ್ಲ. ಹೋಪ್ ನಾನು ಭಕ್ತಿಯಿಂದ ಪ್ರೇ ಮಾಡಿರೋದು ದೇವರಿಗೆ ಕೇಳಿಸಿದೆ ಅಂಥೇಳಿ ಅಷ್ಟನ್ನು ವಿಶ್ಪೂರಿ ಮಾಡಿದ್ರೆ ಸಾಕು.
ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಮೋಟಿವೇಟ್ ಮಾಡಿ. ನೀವು ಲೈಕ್ಸೇ ಕೊಡೋದಿಲ್ಲ, ಬಟ್ ಲೈಕ್ಸ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ಸ್ ಮಾಡಿ. ಓಕೆ, ಪ್ಲೀಸ್ ಮೋಟಿವೇಟ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ. ಆ್ಯಂಡ್ ಇದು ನೈಟ್ ಸೂಟ್ ಬಗ್ಗೆ ನೀವು ಕೇಳೋದಾದರೆ ಇದು ಮೀಶೋಲ್ಲಿ ತೊಗೊಂಡಿರೋದು. ನೀವು ಮೀಶೋ ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಬೈ ಬೈ ಸ್ನೇಹಿತರೆ.